IPL ಫೀವರ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಾ ಇವತ್ತಿನ IPL 2026 ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂತೇಳಿ ಕ್ರೇಜಿ ಕ್ರೇಜಿ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. IPL ಬರ್ತಾ ಇದೆ, ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. IPL ನ ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ. ಆಗುತ್ತಾ? ಹಾಗೆ ಆಗುತ್ತೆ. ಫಸ್ಟ್ ಅಪ್ಡೇಟ್ ನಾವು ಗುಜರಾತ್ ಟೈಟನ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. GT ಯಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರ ಎಂಟ್ರಿ ಆಗಿದೆ. GT ಮ್ಯಾನೇಜ್ಮೆಂಟ್ ಆಲ್ರೆಡಿ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದರೆ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ನಿನ್ನೆ ಶುಭ್ಮನ್ ಗಿಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ನೆಟ್ ನಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಅಷ್ಟೇ ಅಲ್ಲ, ಮಿಸ್ಟರ್ ಕನ್ಸಿಸ್ಟೆನ್ಸಿ ಸಾಯಿ ಸುದರ್ಶನ್ ಕೂಡ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಆ ಒಂದು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ದಾರೆ. ಬಟ್ ನೋಡಮ್ಮ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ವಿ. ಈ ಒಂದು ಅಪ್ಡೇಟ್ ನ 2 ಡೇಸ್ ಬ್ಯಾಕ್ ಕೊಟ್ಟಿದೆ. ಬಟ್ ಈಗ GT ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಸೆಕೆಂಡ್ ಅಪ್ಡೇಟ್ ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪಂಜಾಬ್ ಕಿಂಗ್ಸ್ ಅವರು ಆ ಒಂದು IPL 2026 ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಎಲ್ಲಿ? ಅಬು ದುಬೈಯಲ್ಲಿ. ಈಗ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ 1 ವಾರ ಪ್ರಾಕ್ಟೀಸ್ ಕ್ಯಾಂಪ್ ಅಷ್ಟಿತ್ತು. ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ನ ಮುಗಿಸಿಕೊಂಡು ಅಗೇನ್ ನಮ್ಮ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಸರ್ಪಂಚ್ ಸಾಬ್ ಅವರು ಬ್ಯಾಕ್ ಆಗಿದ್ದಾರೆ. ಅಂದ್ರೆ ಶ್ರೇಯಸ್ ಅಯ್ಯರ್ ಈ ಒಂದು ಪಂಜಾಬ್ ಕಿಂಗ್ಸ್ ನ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋಸ್ ಆಗಲಿ ಮತ್ತು ಸಾಕಷ್ಟು ಇನ್ಫಾರ್ಮೇಶನ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಮಿಸ್ ಮಾಡದೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ. ಯಾಕಂದ್ರೆ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಮೂರನೇ ಅಪ್ಡೇಟ್ ಏನಪ್ಪ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ಟೀಮ್ ಅಲ್ಲಿ ಅವಾಯ್ಟೆಡ್ ಅಂದ್ರೆ ಮಚ್ ಅವಾಯ್ಟೆಡ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಕಾರ್ತಿಕ್ ಶರ್ಮಾ ಅವರು. 14 ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿದೀವಿ. ಈ ಒಂದು ಯಂಗ್ಸ್ಟರ್ ಕೇವಲ 19 ವರ್ಷದ ಹುಡುಗ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. 14 ಕೋಟಿ ಕೊಟ್ಟಿದೀವಿ. 14 ಕೋಟಿ ತಗೊಂಡು ಎಷ್ಟು ಪ್ರೆಜರ್ ಇಂದ ಅವರು ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಜಸ್ಟ್ CSK ಫ್ಯಾನ್ಸ್ ಅಷ್ಟೆಲ್ಲ ಪ್ರತಿಯೊಬ್ಬ IPL ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಇಷ್ಟಕ್ಕೆ ಅವರು ನೆಕ್ಸ್ಟ್ IPL 2026 ಅಲ್ಲಿ ಹಿಟ್ ಆಗ್ತಾರ ಅಥವಾ ಫ್ಲಾಪ್ ಆಗ್ತಾರೆ ಅಂತೇಳಿ. ನಾವು IPL 2026 ಪರ್ಫಾರ್ಮೆನ್ಸ್ ನಾನು ಆಮೇಲೆ ಡಿಸ್ಕಷನ್ ಮಾಡೋಣ. ಬಟ್ ಅಟ್ ದಿ ಮೂಮೆಂಟ್ ಕಾರ್ತಿಕ್ ಶರ್ಮಾ ಅವರು CSK ಕ್ಯಾಂಪ್ ಜಾಯ್ನ್ ಆಗೋಕ್ಕಿಂತ ಮುಂಚೆ 4 ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈ 4 ಮ್ಯಾಚ್ ಸ್ಕೋರ್ ಹೇಗಿದೆ ಗೊತ್ತಾ? ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗುತ್ತೆ ಗುರು. ಏನಪ್ಪಾ ಅಂದ್ರೆ ಫಸ್ಟ್ ಮ್ಯಾಚ್ ಬಗ್ಗೆ ನಾನು ಇನ್ಫಾರ್ಮೇಶನ್ 2 ಡೇಸ್ ಬ್ಯಾಕ್ ಕೊಟ್ಟಿದೆ. ಜಸ್ಟ್ 27 ಬಾಲಿಗೆ 47 ರನ್ಸ್ ಸ್ಕೋರ್ ಮಾಡಿದ್ರು. ಈಗ ಇನ್ನು ಉಳಿದಿರುವಂತಹ 3 ಮ್ಯಾಚ್ ಅಲ್ಲಿ ಇದಕ್ಕಿಂತ ಡಬಲ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಓಪನರ್ ಆಗಿ ಆ ಒಂದು ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರು. ಓಪನರ್ ಆಗಿ ಜಸ್ಟ್ ಕೇವಲ 30 ಬಾಲಲ್ಲಿ 100 ನ ಮಾಡಿದರೆ. 30 ಬಾಲಿಗೆ 100 ಅಂದ್ರೆ ಸುಮ್ಮನೆನಾ? ಇಟ್ಸ್ ಎ ಸೆನ್ಸೇಷನಲ್ ಹಾಕು. ಆದ್ರೆ ಈ ಟೂರ್ನಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡೋದು ಬೇರೆ, IPL 2026 ಅಲ್ಲಿ ಆ ಟೂರ್ನಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡೋದು ಬೇರೆ. ಯಾಕಂದ್ರೆ IPL 2026 IPL ಪ್ಲಾಟ್ಫಾರ್ಮ್ ಎಂತ ಪ್ಲಾಟ್ಫಾರ್ಮ್ ಇದು. ಇಟ್ಸ್ ಎ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರು ಪರ್ಫಾರ್ಮೆನ್ಸ್ ಕೊಟ್ರೆ ಕಾರ್ತಿಕ್ ಶರ್ಮಾ ಅವರ ಲೈಫ್ ಜಿಂಗಾಲಾಲ ಆಗುತ್ತೆ. ಆದ್ರೆ ಇದು ಅಷ್ಟು ಈಸಿನ ಕಾರ್ತಿಕ್ ಶರ್ಮಾಗೆ? ಆ ಟೂರ್ನಮೆಂಟ್ ಬೇರೆ, ಈ ಬಿಗ್ಗೆಸ್ಟ್ ಟೂರ್ನಮೆಂಟ್ ಅಲ್ಲಿ ವರ್ಲ್ಡ್ ಕ್ಲಾಸ್ ಬ್ಯಾಟರ್ಸ್, ವರ್ಲ್ಡ್ ಕ್ಲಾಸ್ ಬೌಲರ್ಸ್, ವರ್ಲ್ಡ್ ಕ್ಲಾಸ್ ಕ್ಯಾಪ್ಟನ್ಸ್ ಇರುತ್ತೆ. ಇಷ್ಟೆಲ್ಲ ಕಂಡೀಷನ್ ಅಲ್ಲಿ ಕಾರ್ತಿಕ್ ಶರ್ಮಾ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ನಾವು ವೇಟ್ ಮಾಡಮ್ಮ. ಸೊ ಬರೋಬ್ಬರಿ CSK ಕ್ಯಾಂಪ್ ಗೆ ಜಾಯ್ನ್ ಆಗಕ್ಕಿಂತ ಮುಂಚೆ ಕಾರ್ತಿಕ್ ಶರ್ಮಾ ಅವರು 4 ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದರೆ. ಫಸ್ಟ್ ಮ್ಯಾಚ್ ಅಲ್ಲಿ 30 ಬಾಲಿಗೆ 100, ಸೆಕೆಂಡ್ ಮ್ಯಾಚ್ ಅಲ್ಲಿ 27 ಬಾಲಿಗೆ 47 ರನ್ಸ್ ಸ್ಕೋರ್ ಮಾಡಿದರೆ. ಮೂರನೇ ಮ್ಯಾಚ್ ಅಲ್ಲಿ 19 ಬಾಲಿಗೆ 30 ರನ್ಸ್ ಸ್ಕೋರ್ ಮಾಡಿದರೆ. ಫೈನಲಿ 4ನೇ ಮ್ಯಾಚ್ ಅಲ್ಲಿ 5 ಬಾಲಿಗೆ 19 ರನ್ಸ್ ಸ್ಕೋರ್ ಮಾಡಿ ಒಂದು ಬಿಗ್ ಬೂಸ್ಟ್ ಅನ್ನು ಕೊಟ್ಟಿದ್ದಾರೆ CSK ಫ್ಯಾನ್ಸ್ ಗೆ. ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡಿದರೆ ಕಾರ್ತಿಕ್ ಶರ್ಮಾ ಅವರು. ಮೋಸ್ಟ್ ಇಂಪಾರ್ಟೆಂಟ್ಲಿ ಓಪನಿಂಗ್ ಅಲ್ಲಿ ಬೇರೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ನಂಬರ್ 4 ಆ ಒಂದು ಸ್ಲಾಟ್ ಅಲ್ಲಿ ಬೇರೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬಟ್ CSK ಟೀಮ್ ಅಲ್ಲಿ ಇವರು ಯಾವ ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡಬಹುದು ಅಂತೇಳಿ ನಮಗೆ ಮುಂದೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿದ ಬೇಗ ಬೇಗ ಲೈಕ್ ಮಾಡಿ. 1K ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಸಾಕು.
ಅಷ್ಟೇ ಸಾಕು ಸದ್ಯಕ್ಕೆ. ಏನಪ್ಪಾ ಅಂದ್ರೆ 2 ಡೇಸ್ ಬ್ಯಾಕ್ ಒಂದು ಅಪ್ಡೇಟ್ ನ ಕೊಟ್ಟಿದೆ ಜಾಶ್ ಹೆಜಲ್ವುಡ್ ಅವರ ಬಗ್ಗೆ. ಜಾಶ್ ಹೆಜಲ್ವುಡ್ ಇನ್ನೊಂದು ವಾರದಲ್ಲಿ ಅಥವಾ 15 ಡೇಸ್ ಅಲ್ಲಿ ಅಗೇನ್ ಬ್ಯಾಕ್ ಆಗ್ತಾರೆ, ಬಾಲಿಂಗ್ ಪ್ರಾಕ್ಟೀಸ್ ನ ಮಾಡ್ತಾರೆ ಮತ್ತು IPL 2026 ಅಲ್ಲಿ RCB ಟೀಮ್ ಅಲ್ಲಿ ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇರ್ತಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದೆ. ಆ ಒಂದು ವಿಡಿಯೋಗೆ ಸಾಕಷ್ಟು RCB ಫ್ಯಾನ್ಸ್ ಗುಡ್ ರೆಸ್ಪಾನ್ಸ್ ನ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಅಫಿಷಿಯಲ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾದ ಸ್ಲೆಟರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಜಾಶ್ ಹೆಜಲ್ವುಡ್ ಅವರ ಇಂಜುರಿ ಬಗ್ಗೆ. ಹೌದು, ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಹೆಜಲ್ವುಡ್ ಮಿಸ್ ಆಗಿದ್ದು ದಟ್ ಇಸ್ ದ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್. ಆದ್ರೆ ನೆಕ್ಸ್ಟ್ ಟೂರ್ನಮೆಂಟ್ IPL 2026 ಅಲ್ಲಿ ಜಾಶ್ ಹೆಜಲ್ವುಡ್ ಅವೈಲೇಬಲ್ ಇದ್ದಾರೆ, ಫಿಟ್ ಆಗಿದ್ದಾರೆ, ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇದ್ದಾರೆ RCB ಟೀಮ್ ಅಲ್ಲಿ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸಾಕಲ್ವ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ. ಇದಕ್ಕಿಂತ ಮತ್ತೊಂದು ಬೆಟರ್ ಅಪ್ಡೇಟ್ ಇನ್ನೊಂದು ಇದೆಯಾ? ನೋ ಚಾನ್ಸ್. ಹೆಜಲ್ವುಡ್ ಎಂತ ಒಂದು ವ್ಯಾಲ್ಯೂಯಬಲ್ ಅಸೆಟ್ ಅಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಗೊತ್ತಿರೋದು. ಲಾಸ್ಟ್ IPL 2025 ಅಲ್ಲಿ RCB ಚಾಂಪಿಯನ್ ಆಗಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅದು ಹೆಜಲ್ವುಡ್ ಅವರ ಬಾಲಿಂಗ್ ಪರ್ಫಾರ್ಮೆನ್ಸ್. RCB ಯ ಬಾಲಿಂಗ್ ಅಲ್ಲಿ ಮೇನ್ ಪಿಲ್ಲರ್ ವಾಪಸ್ ಆಗ್ತಿದ್ದಾರೆ. ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಿದ್ದಾರೆ ಜಾಶ್ ಹೆಜಲ್ವುಡ್ ಅವರ ಪ್ರೆಸೆನ್ಸ್ ಗೋಸ್ಕರ. ನೋಡಮ್ಮ ಹೆಜಲ್ವುಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಮತೇಶ ಪತ್ರನ ಅಫಿಷಿಯಲ್ ಆಗಿ T20 ವರ್ಲ್ಡ್ ಕಪ್ ನಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಈ ಒಂದು ಅಪ್ಡೇಟ್ ನಾನು ನಿನ್ನೆ ಕೊಟ್ಟಿದ್ದೀನಿ, ಈಗ ಅಫಿಷಿಯಲ್ ಆಗಿದೆ. ಈಗ ಅವರ ಪ್ಲೇಸ್ಗೆ ರಿಪ್ಲೇಸ್ಮೆಂಟ್ ಮಾಡಿದರೆ ಯಾರಿಗಪ್ಪ ಅಂದ್ರೆ ದಿಲ್ಶನ್ ಮಧುಶಂಕ್ ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದರೆ ಮತೇಶ ಪತ್ರನ ಅವರ ಪ್ಲೇಸ್ ಅಲ್ಲಿ. ಲೆಫ್ಟ್ ಆರ್ಮ್ ಸೀಮರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಆದ್ರೆ ಇವರ ಪ್ಲೇಸ್ಗೆ ಅಲ್ಲಿ ನುವನ್ ತುಷಾರ್ ಅವರಿಗೆ ಪಿಕ್ ಮಾಡಿದ್ರೆ ಬೆಸ್ಟ್ ಆಗ್ತಾ ಇತ್ತು. ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್, ಸೇಮ್ ಟೈಪ್ ಆಫ್ ಬಾಲರ್ ಅಲ್ಲಿ ನುವನ್ ತುಷಾರ್ ಅವರು. ಬಟ್ ನೋಡಮ್ಮ ಈಗ ದಿಲ್ಶನ್ ಮಧುಶಂಕ್ ಅವರಿಗೆ ಪಿಕ್ ಮಾಡಿದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನೋಡಮ್ಮ. ಈಗ KKR ಫ್ಯಾನ್ಸ್ಗೆ ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಲ್ಲಿ ಮತೇಶ ಪತ್ರನ ಆಲ್ ಸೆಟ್ IPL 2026 ಅಲ್ಲಿ ಫಸ್ಟ್ ಮ್ಯಾಚ್ ಇಂದ ಆಲ್ಮೋಸ್ಟ್ ಅವೈಲೇಬಲ್ ಇರ್ತಾರೆ. ಜಸ್ಟ್ 4 ವೀಕ್ ಇಂದ ಮಾತ್ರ ಅವರು ಇಂಜರಿಯಿಂದ ಔಟ್ ಆಗಿದ್ದಾರೆ, ಅಂದ್ರೆ IPL 2026 ಅಲ್ಲಿ ಅವೈಲೇಬಲ್ ಇರ್ತಾರೆ. ಇದು ಸದ್ಯವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.